ಆಶ್ಚರ್ಯವನ್ನು ಸೂಚಿಸುವ ವಾಕ್ಯಗಳಲ್ಲಿ ಬಳಕೆ. ಆಶ್ಚರ್ಯವನ್ನು ಸೂಚಿಸುವ ವಾಕ್ಯಗಳಿಗೆ ಆಧಾರವಾಗಿ ಗುಣಪದವೊಂದರ ಅವಶ್ಯಕತೆಯಿದೆ ಎಂಬುದು ನಾಮಪದ ಮತ್ತು ಕ್ರಿಯಾಪದಗಳನ್ನು ಗುಣಪದಗಳಿಂದ ಬೇರ್ಪಡಿಸುವ ಇನ್ನೊಂದು ವಾಕ್ಯ ರಚನೆಯ ನಿಯಮ. ಕನ್ನಡದಲ್ಲಿ ಎಷ್ಟು ಎಂಬ ಪದದ ಸಹಾಯದಿಂದ ಆಶ್ಚರ್ಯ ಸೂಚಕ ವಾಕ್ಯಗಳನ್ನು ರಚಿಸಬೇಕಾದಾಗಲೆಲ್ಲ ಅದರೊಂದಿಗೆ ಗುಣಪದವೊಂದನ್ನು ಬಳಸುವ ಅವಶ್ಯಕತೆ ಇದೆ. ಉದಾಹರಣೆಗಾಗಿ 13-15 ವಾಕ್ಯಗಳನ್ನು ಗಮನಿಸಬಹುದು. 13. ಆ ಆನೆಯ ಕಿವಿ ಎಷ್ಟು ದೊಡ್ಡದು. 14. ಅವಳು ಎಷ್ಟು ಜೋರಾಗಿ ಹಾಡುತ್ತಿದ್ದಾಳೆ. 15. ಆ ಹುಡುಗಿಯದು ಎಷ್ಟು ಒಳ್ಳೆ ಗುಣ. ಇದಲ್ಲದೆ ಏನು, ಹೇಗೆ ಮತ್ತು ಎಂತಹ ಎಂಬ ಪದಗಳನ್ನು ಬಳಸಿಯೂ ಕನ್ನಡದಲ್ಲಿ ಆಶ್ಚರ್ಯವನ್ನು ಸೂಚಿಸುವ ವಾಕ್ಯಗಳನ್ನು ರಚಿಸಲು ಸಾಧ್ಯವಿದೆ. ಇವುಗಳೊಂದಿಗೆ ಗುಣಪದವೊಂದನ್ನು ಬಳಸದಿರಲು ಸಾಧ್ಯವಿದೆಯಾದರೂ ಅಂತಹ ಒಂದು ಪದದ ಅರ್ಥ ಇವುಗಳಲ್ಲಿ ಧ್ವನಿತವಾಗದಿರುವುದಿಲ್ಲವೆಂಬುದನ್ನು 16-18 ವಾಕ್ಯಗಳಲ್ಲಿ ಕಾಣಬಹುದು. 16. ಅವನು ಹೇಗೆ ಓಡಿದ. ಜೋರಾಗಿ ಓಡಿದ. 17. ಅವರು ಎಂತಹ ಮನೆ ಕಟ್ಟಿಸಿದ್ದಾರೆ. ದೊಡ್ಡ ಮನೆ. 18. ಏನು ಸಾಮರ್ಥ್ಯ ಅವನದು. ಹೆಚ್ಚಿನ ಸಾಮರ್ಥ್ಯ. ಆಶ್ಚರ್ಯಕ್ಕೆ ಯಾವುದಾದರೂ ಒಂದು ಗುಣಧರ್ಮ ಮೂಲವಾಗಿರಬೇಕು ಮತ್ತು ಅಂತಹ ಗುಣಧರ್ಮವೊಂದನ್ನು ಗುಣಪದಗಳು ಮಾತ್ರವೇ ಪ್ರತ್ಯೇಕಿಸಿ ಸೂಚಿಸಬಲ್ಲುವು ಎಂಬುದೇ ಈ ನಿರ್ಬಂಧಕ್ಕೆ ಕಾರಣವಿರಬೇಕು. ಮಾರ್ದನಿಸುವ ಪದಗಳ ಬಳಕೆ. ಪದಗಳೊಂದಿಗೆ ಅವುಗಳ ಮಾರ್ದನಿಯಂತೆ ಕಾಣಿಸುವ ಇನ್ನೊಂದು ಪದವನ್ನು ಬಳಸುವ ಕ್ರಮ ಕನ್ನಡದಲ್ಲಿದೆ. ಉದಾಹರಣೆಗಾಗಿ ಮನೆಗಿನೆ, ಮಾರಾಟ ಗೀರಾಟ, ಕಾಡು ಗೀಡು, ಕುರಿಗಿರಿ, ಎಮ್ಮೆ ಗಿಮ್ಮೆ, ಕೋಲು ಗೀಲು ಮೊದಲಾದ ಬಳಕೆಗಳಲ್ಲಿ ಇಂತಹ ಮಾರ್ದನಿಸುವ ಪದಗಳನ್ನು ಕಾಣಬಹುದು. ಪದದ ಮೊದಲನೆಯ ಅಕ್ಷರಕ್ಕೆ ಬದಲಾಗಿ ಅದು ಗಿಡ್ಡ ಸ್ವರದೊಂದಿಗಿದ್ದರೆ ಗಿ ಎಂಬ ಅಕ್ಷರವನ್ನು ಮತ್ತು ಉದ್ದ ಸ್ವರದೊಂದಿಗಿದ್ದರೆ ಗಿ ಎಂಬ ಅಕ್ಷರವನ್ನು ಬಳಸಿ ಈ ಮಾರ್ದನಿಸುವ ಪದಗಳನ್ನು ರಚಿಸಬಹುದು. ಒಂದು ಪದದೊಂದಿಗೆ ಇಂತಹ ಮಾರ್ದನಿಸುವ ಪದವನ್ನು ಬಳಸಿದಾಗ ಆ ಪದವು ಗುರುತಿಸುವ ವ್ಯಕ್ತಿ, ವಸ್ತು ಮೊದಲಾದವುಗಳ ವಿಷಯದಲ್ಲಿ ಅನಿಶ್ಚಿತತೆ ಇಲ್ಲವೇ ಅಸ್ಪಷ್ಟತೆ ಸೂಚಿತವಾಗುತ್ತದೆ. ಉದಾಹರಣೆಗಾಗಿ ಈ 19-21 ವಾಕ್ಯಗಳಲ್ಲಿ ಬಂದಿರುವ ಇಂತಹ ಮಾರ್ದನಿಸುವ ಪದಗಳ ಅರ್ಥವನ್ನು ಪರಿಶೀಲಿಸಬಹುದು. 19. ಪೇಟೆಗೆ ಹೋಗಲು ಕಾರು ಗೀರು ಇದ್ದರೆ ಚೆನ್ನಾಗಿರುತ್ತದೆ. 20. ಆ ಹಾದಿಯಲ್ಲಿ ಹಾವು ಗೀವು ಇರಬಹುದು. 21. ಅವರು ಮನೆಗಿನ್ನೆ ಎಲ್ಲ ಕಳೆದುಕೊಂಡು ಕಷ್ಟದಲ್ಲಿದ್ದಾರೆ. 19ನೇ ವಾಕ್ಯದಲ್ಲಿ ಕಾರು ಎಂಬುದನ್ನು ಬಳಸುವ ಬದಲು ಕಾರು ಗೀರು ಎಂಬುದನ್ನು ಬಳಸಿದ್ದರಿಂದಾಗಿ ಅದು ಗುರುತಿಸುವ ವಸ್ತುವಿನ ರೂಪ ಅಸ್ಪಷ್ಟವಾಗಿದೆ ಎಂದು ಸೂಚಿತವಾಗುತ್ತದೆ. ಕಾರು, ಬೈಕ್, ಸ್ಕೂಟರ್, ಸೈಕಲ್ ಇತ್ಯಾದಿಗಳಲ್ಲಿ ಯಾವುದು ಇದ್ದರೂ ನಡೆದು ಹೋಗುವುದಕ್ಕಿಂತ ಇಲ್ಲವೇ ಬಸ್ಸಿಗೆ ಕಾಯುವುದಕ್ಕಿಂತ ಲೇಸು ಎಂಬರ್ಥ ಈ ವಾಕ್ಯಕ್ಕೆ ಬರುತ್ತದೆ. ಕನ್ನಡದಲ್ಲಿ ಇಂತಹ ಮಾರ್ದನಿಸುವ ಪದಗಳನ್ನು ನಾಮಪದ ಮತ್ತು ಕ್ರಿಯಾಪದಗಳೊಂದಿಗೆ ಉದಾಹರಣೆಗೆ ನೋಡಿ ಗೀಡಿ, ತಿಂದರೆ ಗಿಂದರೆ, ಹೊಡೆಯಲು ಗಿಡೆಯಲು ಇತ್ಯಾದಿ ಬಳಸಲು ಸಾಧ್ಯವಿದೆಯಲ್ಲದೆ ಗುಣಪದಗಳೊಂದಿಗೆ ಬಳಸಲು ಸಾಧ್ಯವಾಗದು. ಇದಕ್ಕೆ ಕಾರಣವೇನೆಂದರೆ ಗುಣಪದಗಳು ಒಂದು ವಿಶಿಷ್ಟವಾದ ಗುಣಧರ್ಮವನ್ನು ಸೂಚಿಸುವುದರ ಮೂಲಕ ಅವುಗಳ ಅನಂತರ ಬರುವ ನಾಮಪದದ ಅರ್ಥವನ್ನು ಸಂಕುಚಿತಗೊಳಿಸಬೇಕಾಗುತ್ತದೆ ಇಲ್ಲವೇ ಬೇರೆ ರೀತಿಯಲ್ಲಿ ಬದಲಾಯಿಸಬೇಕಾಗುತ್ತದೆ. ಅವುಗಳ ಈ ಕೆಲಸಕ್ಕೆ ಅವು ಸೂಚಿಸುವ ವಿಶಿಷ್ಟವಾದ ಗುಣಧರ್ಮ ಅತ್ಯಂತ ಪ್ರಾಮುಖ್ಯವಾದುದಾದ ಕಾರಣ ಅದನ್ನು ಅಸ್ಪಷ್ಟವಾಗಿ ಮಾಡಬಲ್ಲ ಮಾರ್ದನಿಸುವ ಪದ ಅದರೊಂದಿಗೆ ಬರಲಾರದು. ಬಳಕೆಯಲ್ಲಿ ಸ್ವಾತಂತ್ರ್ಯ. ನಾಮಪದಗಳಿಗೂ ಮತ್ತು ಗುಣಪದಗಳಿಗೂ ನಡುವೆ ಕಾಣಿಸುವ ಇನ್ನೊಂದು ಪ್ರಾಮುಖ್ಯವಾದ
ವ್ಯತ್ಯಾಸವೇನೆಂದರೆ ನಾಮಪದಗಳಿಗೆ ವಾಕ್ಯದಲ್ಲಿ ಹೆಚ್ಚಿನ ಸ್ವಾತಂತ್ರ್ಯವಿದೆ, ಆದರೆ ಗುಣಪದಗಳಿಗೆ ಇಂಥ ಸ್ವಾತಂತ್ರ್ಯವಿಲ್ಲ. ಅವು ಯಾವಾಗಲೂ ಒಂದು ನಾಮಪದದೊಂದಿಗೆ ನಾಮಪದ ಗುಚ್ಛದ ಅಂಗವಾಗಿ ಬರಬೇಕಾಗುತ್ತದೆ. ಈ ರೀತಿ ಈ ಎರಡು ಪದವರ್ಗಗಳ ನಡುವೆ ಕನ್ನಡದಲ್ಲಿ ಅವುಗಳ ಸ್ವಾತಂತ್ರ್ಯದ ಮಟ್ಟಿಗಿರುವ ವ್ಯತ್ಯಾಸವನ್ನು ಕೆಳಗಿನ ವ್ಯಾಕರಣ ನಿಯಮಗಳು ಸ್ಪಷ್ಟಪಡಿಸುತ್ತವೆ. 1. ಕೆಲವು ಪ್ರತ್ಯಯಗಳ ಬಳಕೆ. ಒಂದು ಪದವನ್ನು ಒತ್ತಿ ಹೇಳಲು ಬಳಸುವ ಎ ಎಂಬ ಪ್ರತ್ಯಯ, ಮತ್ತು ಎಂಬ ಅರ್ಥವನ್ನು ಕೊಡುವ ಉ ಎಂಬ ಪ್ರತ್ಯಯ ಮತ್ತು ಆದರೆ ಎಂಬ ಅರ್ಥವನ್ನು ಕೊಡುವ ಓ ಎಂಬ ಪ್ರತ್ಯಯ, ಈ ಮೂರನ್ನೂ ಕನ್ನಡ ವಾಕ್ಯಗಳಲ್ಲಿ ಬರುವ ನಾಮಪದಗಳೊಂದಿಗೆ ಇಲ್ಲವೇ ನಾಮಪದ ಗುಚ್ಛಗಳೊಂದಿಗೆ ಸೇರಿಸಿ ಹೇಳಲು ಸಾಧ್ಯವಿದೆ. ಆದರೆ ನಾಮಪದ ಗುಚ್ಛಗಳಲ್ಲಿ ಬರುವ ಗುಣಪದಗಳೊಂದಿಗೆ ಸೇರಿಸಿ ಹೇಳಲು ಸಾಧ್ಯವಿಲ್ಲ. 22. ರಾಜು ಹರಿಯನ್ನು ಮನೆಗೆ ಕರೆಯಲಿಲ್ಲ. 23. ರಾಜು ಹರಿಯನ್ನೇ ಮನೆಗೆ ಕರೆಯಲಿಲ್ಲ. 24. ರಾಜು ಹರಿಯನ್ನು ಮನೆಗೆ ಕರೆಯಲಿಲ್ಲ. 25. ರಾಜು ಹರಿಯನ್ನೋ ರವಿಯನ್ನೋ ಮನೆಗೆ ಕರೆದಾನು. 26. ರಾಜು ದೊಡ್ಡ ಕೋಲನ್ನು ಮುರಿದು ಹಾಕಿದ. 26ನೇ ವಾಕ್ಯದಲ್ಲಿ ದೊಡ್ಡ ಕೋಲನ್ನು ಎಂಬ ಪದಗುಚ್ಛದೊಂದಿಗೆ ಊ ಎಂಬ ಪ್ರತ್ಯಯವನ್ನು ಸೇರಿಸಿ ಹೇಳಲಾಗಿದೆ. ಆದರೆ ಈ ಪ್ರತ್ಯಯವನ್ನು ದೊಡ್ಡ ಎಂಬ ಗುಣಪದದೊಂದಿಗೆ ಸೇರಿಸಿ ಹೇಳಲು ಸಾಧ್ಯವಾಗದು. ಇತರ ಎರಡು ಪ್ರತ್ಯಯಗಳು ಹೀಗೆಯೇ. ಕನ್ನಡ ವಾಕ್ಯಗಳಲ್ಲಿ ಕಾಣಿಸುವ ಈ ನಿಯಮಕ್ಕೆ ಕಾರಣವೇನೆಂದರೆ, ಗುಣಪದಗಳು ನಾಮಪದಗಳೊಂದಿಗೆ ಅವಕ್ಕೆ ಸಹಾಯಕಗಳಾಗಿ ಬರುತ್ತವೆ ಮತ್ತು ಈ ಕಾರಣಕ್ಕಾಗಿ ಅವಕ್ಕೆ ವಾಕ್ಯದಲ್ಲಿ ಸ್ವತಂತ್ರವಾದ ಅಸ್ತಿತ್ವವಿಲ್ಲ. ಮೇಲೆ ಕೊಟ್ಟ ಮೂರು ಪ್ರತ್ಯಯಗಳು ಅವನ್ನು ನಾಮಪದಗಳಿಂದ ಬೇರ್ಪಡಿಸಿ ಸ್ವತಂತ್ರ ಪದಗಳನ್ನಾಗಿ ಮಾಡಬಲ್ಲುವಾದ ಕಾರಣ ಮತ್ತು ಹೀಗೆ ಮಾಡುವುದರಿಂದ ಅವುಗಳ ಎಂದರೆ ಗುಣಪದಗಳ ಮುಖ್ಯ ಕೆಲಸಕ್ಕೆ ಅಡ್ಡಿಯುಂಟಾಗುವುದಾದ ಕಾರಣ ಅವುಗಳೊಂದಿಗೆ ಈ ಪ್ರತ್ಯಯಗಳನ್ನು ಬಳಸಲು ಸಾಧ್ಯವಾಗುವುದಿಲ್ಲ. 2. ವಾಕ್ಯದ ಮೊದಲ ಸ್ಥಾನಕ್ಕೆ ತರುವುದು. ವಾಕ್ಯದ ಬೇರೆ ಬೇರೆ ಭಾಗಗಳಲ್ಲಿ ಬರುವ ನಾಮಪದಗಳನ್ನು ಇಲ್ಲವೇ ನಾಮಪದ ಗುಚ್ಛಗಳನ್ನು ವಾಕ್ಯದ ಮೊದಲ ಸ್ಥಾನಕ್ಕೆ ತಂದಿರಿಸಲು ಸಾಧ್ಯವಿದೆ. ಹೀಗೆ ಮಾಡುವುದರಿಂದ ಆ ನಾಮಪದವು ಗುರುತಿಸುವ ವ್ಯಕ್ತಿ, ವಸ್ತು ಮೊದಲಾದವಕ್ಕೆ ವಾಕ್ಯದ ಮುಖ್ಯ ವ್ಯಕ್ತಿ ಇಲ್ಲವೇ ವಸ್ತು ಎಂಬ ಅರ್ಥ ಲಭಿಸುತ್ತದೆ. ಉದಾಹರಣೆಗಾಗಿ 27, 29 ವಾಕ್ಯಗಳನ್ನು ಗಮನಿಸಬಹುದು. 27. ರಾಜು ಮದುಮಗನಿಗೆ ಕೆಂಪು ಹೂ ಕೊಟ್ಟ. 28. ಮದುಮಗನಿಗೆ ರಾಜು ಕೆಂಪು ಹೂ ಕೊಟ್ಟ. 29. ಕೆಂಪು ಹೂವನ್ನು ರಾಜು ಮದುಮಗನಿಗೆ ಕೊಟ್ಟ. 27ನೇ ವಾಕ್ಯದಲ್ಲಿ ರಾಜು ಎಂಬ ನಾಮಪದವು, 28ನೇ ವಾಕ್ಯದಲ್ಲಿ ಮದುಮಗ ಎಂಬ ನಾಮಪದವು ಮತ್ತು 29ನೇ ವಾಕ್ಯದಲ್ಲಿ ಕೆಂಪು ಹೂ ಎಂಬ ನಾಮಪದ ಗುಚ್ಛವು ಮೊದಲನೆಯ ಸ್ಥಾನದಲ್ಲಿ ಬಂದಿವೆ. ಆದರೆ ಈ ರೀತಿ ವಾಕ್ಯದಲ್ಲಿರುವ ಗುಣಪದಗಳನ್ನು ಮೊದಲನೆಯ ಸ್ಥಾನಕ್ಕೆ ತಂದಿರಿಸಲು ಸಾಧ್ಯವಾಗದು. ಅವು ಯಾವಾಗಲೂ ಅವಕ್ಕೆ ಸಂಬಂಧಿಸಿದ ನಾಮಪದದೊಂದಿಗೆ ಮಾತ್ರವೇ ಬರಬಲ್ಲುವು. ಉದಾಹರಣೆಗಾಗಿ 29ನೇ ವಾಕ್ಯದಲ್ಲಿ ಕೆಂಪು ಎಂಬ ಗುಣಪದ ಹೂ ಎಂಬ ನಾಮಪದದೊಂದಿಗೆ ಮೊದಲನೆಯ ಸ್ಥಾನಕ್ಕೆ ಬಂದಿದೆ. ಕೆಂಪು ಎಂಬುದನ್ನು ಮಾತ್ರವೇ ಈ ರೀತಿ ಮೊದಲನೆಯ ಸ್ಥಾನಕ್ಕೆ ತರಲು ಸಾಧ್ಯವಾಗದು ಎಂಬುದನ್ನು ಕನ್ನಡದ ವ್ಯಾಕರಣ ನಿಯಮಕ್ಕೆ ಒಳಪಡದ 30ನೇ ವಾಕ್ಯದಿಂದ ತಿಳಿಯಬಹುದು. 30. ಕೆಂಪು ರಾಜು ಮದುಮಗನಿಗೆ ಹೂ ಕೊಟ್ಟ. 3. ವಾಕ್ಯ ಮುಗಿದ ಮೇಲೆ ಸೂಚಿಸುವುದು. ನಾಮಪದ ಒಂದನ್ನು ಇಲ್ಲವೇ ನಾಮಪದ ಗುಚ್ಛವೊಂದನ್ನು ವಾಕ್ಯದಲ್ಲಿ ಸೂಚಿಸದೆ ವಾಕ್ಯದ ಅನಂತರ ಸೂಚಿಸಲು ಸಾಧ್ಯವಿದೆ. ಆದರೆ ಗುಣಪದವನ್ನು ಈ ರೀತಿ ವಾಕ್ಯದ ಹೊರಗೆ ನಿಲ್ಲಿಸಿ ಹೇಳಲು ಸಾಧ್ಯವಾಗದು ಎಂಬುದನ್ನು 34ನೇ ವಾಕ್ಯ ವ್ಯಾಕರಣ ಸಮ್ಮತವಲ್ಲ ಎಂಬುದರಿಂದ ತಿಳಿಯಬಹುದು. 31. ಮದುಮಗನಿಗೆ ಕೆಂಪು ಹೂ ಕೊಟ್ಟಿದ್ದ ರಾಜು. 32. ರಾಜು ಕೆಂಪು ಹೂ ಕೊಟ್ಟಿದ್ದ ಮದುಮಗನಿಗೆ. 33. ರಾಜು ಮದುಮಗನಿಗೆ
ಕೊಟ್ಟಿದ್ದ ಕೆಂಪು ಹೂ. 34. ರಾಜು ಮದುಮಗನಿಗೆ ಹೂ ಕೊಟ್ಟಿದ್ದ ಕೆಂಪು. 4. ವಾಕ್ಯದ ಎದುರು ನಿಲ್ಲಿಸುವುದು. ನಾಮಪದವೊಂದನ್ನು ವಾಕ್ಯದಿಂದ ಬೇರ್ಪಡಿಸಿ ಅದಕ್ಕೆದುರಾಗಿ ನಿಲ್ಲಿಸಲು ಕನ್ನಡದಲ್ಲೊಂದು ವಿಶಿಷ್ಟವಾದ ವಾಕ್ಯ ರೂಪದ ಬಳಕೆಯಿದೆ. ಇದಕ್ಕಾಗಿ ವಾಕ್ಯದಲ್ಲಿ ಬರುವ ಕ್ರಿಯಾಪದವನ್ನು ಅದರ ವಿಶೇಷಣ ರೂಪಕ್ಕೆ ಬದಲಾಯಿಸಬೇಕಾಗುತ್ತದೆ. ಆದರೆ ಗುಣಪದಗಳನ್ನು ಈ ರೀತಿ ಅವು ಬರುವ ವಾಕ್ಯದ ಎದುರು ನಿಲ್ಲಿಸಲು ಸಾಧ್ಯವಾಗದು. 35. ಮದುಮಗನಿಗೆ ಕೆಂಪು ಹೂ ಕೊಟ್ಟದ್ದು ರಾಜು. 36. ರಾಜು ಕೆಂಪು ಹೂ ಕೊಟ್ಟದ್ದು ಮದುಮಗನಿಗೆ. 37. ರಾಜು ಮದುಮಗನಿಗೆ ಕೊಟ್ಟದ್ದು ಕೆಂಪು ಹೂ. 38. ರಾಜು ಮದುಮಗನಿಗೆ ಹೂ ಕೊಟ್ಟದ್ದು ಕೆಂಪು. ನಾಮಪದ ಮತ್ತು ಗುಣಪದಗಳ ನಡುವೆ ಕಾಣಿಸುವ ಈ ಎಲ್ಲ ವ್ಯತ್ಯಾಸಗಳು ವಾಕ್ಯದಲ್ಲಿ ನಾಮಪದಗಳಿಗೆ ಸ್ವತಂತ್ರವಾದ ಸ್ಥಾನವಿದೆ, ಆದರೆ ಗುಣಪದಗಳಿಗೆ ಅಂತಹ ಸ್ವತಂತ್ರವಾದ ಸ್ಥಾನವಿಲ್ಲ. ಅವು ನಾಮಪದಗಳಿಗೆ ಸಹಾಯಕಗಳಾಗಿ ಅವುಗಳ ಅಧೀನದಲ್ಲಿ ಬರುವವುಗಳು ಎಂಬುದರಿಂದ ಮೂಡಿಬಂದಿವೆ ಎಂಬುದನ್ನಿಲ್ಲಿ ಗಮನಿಸಬಹುದು. ಸ್ಥಾಯಿ ಮತ್ತು ಅಸ್ಥಾಯಿ. ನಾಮಪದ ಮತ್ತು ಕ್ರಿಯಾಪದಗಳ ನಡುವೆ ಕನ್ನಡದಲ್ಲಿ ಸ್ಥಾಯಿ ಮತ್ತು ಅಸ್ಥಾಯಿ ಎಂಬ ಇನ್ನೊಂದು ಪ್ರಾಮುಖ್ಯವಾದ ವ್ಯತ್ಯಾಸವನ್ನು ಕಾಣಲು ಸಾಧ್ಯವಿದೆ. ನಾಮಪದಗಳು ಗುರುತಿಸುವ ವ್ಯಕ್ತಿ, ವಸ್ತು ಮೊದಲಾದವುಗಳು ಬದಲಾಗದೆ ಉಳಿಯಬಲ್ಲುವು ಮತ್ತು ಬದಲಾದರೂ ಅವುಗಳ ಮೂಲ ರೂಪ ಹಾಗೆಯೇ ಉಳಿಯಬಲ್ಲುದು. ಹಾಗಾಗಿ ಅವನ್ನು ಸ್ಥಾಯಿಗಳೆಂದು ಹೇಳಲು ಸಾಧ್ಯವಿದೆ. ಆದರೆ ಕ್ರಿಯಾಪದಗಳು ನಿರ್ದೇಶಿಸುವ ಘಟನೆಗಳು ಸಾಮಾನ್ಯವಾಗಿ ನಡೆದು ಹೋಗುವಂತಹವುಗಳಾದ ಕಾರಣ ಅಸ್ಥಾಯಿಗಳಾಗಿರುತ್ತವೆ. ಈ ವ್ಯತ್ಯಾಸಕ್ಕೆ ಅನುಸಾರವಾಗಿ ನಾಮಪದಗಳೊಂದಿಗೆ ಬರುವ ಗುಣಪದಗಳು ಸಾಮಾನ್ಯವಾಗಿ ಸ್ಥಾಯಿ ಗುಣಧರ್ಮಗಳನ್ನು ಸೂಚಿಸುತ್ತಿರುತ್ತವೆ ಮತ್ತು ಕ್ರಿಯಾಪದಗಳೊಂದಿಗೆ ಬರುವವುಗಳು ಸಾಮಾನ್ಯವಾಗಿ ಅಸ್ಥಾಯಿ ಗುಣಧರ್ಮಗಳನ್ನು ಸೂಚಿಸುತ್ತಿರುತ್ತವೆ. ಕ್ರಿಯಾಪದಗಳು ನಿರ್ದೇಶಿಸುವ ಘಟನೆಗಳೆಲ್ಲ ನಡೆದು ಹೋಗುವಂತಹವುಗಳು. ಅವುಗಳಲ್ಲಿ ಒಡೆ, ಬಿಡು, ಬಿರಿ, ಮುರಿ ಮೊದಲಾದ ಕೆಲವು ಕ್ರಿಯಾಪದಗಳು ನಿರ್ದೇಶಿಸುವ ಘಟನೆಗಳು ಕ್ಷಣಿಕ ಘಟನೆಗಳಾದರೆ ಓದು, ಓಡು, ಬರೆ, ಇಳಿ ಮೊದಲಾದ ಬೇರೆ ಕೆಲವು ಕ್ರಿಯಾಪದಗಳು ನಿರ್ದೇಶಿಸುವ ಘಟನೆಗಳು ಸ್ವಲ್ಪ ಕಾಲ ನಡೆಯಬಲ್ಲವಂತಹವುಗಳು. ಆದರೆ ಈ ಎಲ್ಲ ಘಟನೆಗಳು ನಡೆದು ಹೋಗುವಂತಹವುಗಳೇ ಎಂಬುದನ್ನು ವಾಕ್ಯದಲ್ಲಿ ಅವನ್ನು ಬಳಸಬೇಕಾದಾಗಲೆಲ್ಲ ಸಾಮಾನ್ಯವಾಗಿ ಅವುಗಳೊಂದಿಗೆ ಕಾಲವಾಚಕ ಪ್ರತ್ಯಯಗಳನ್ನು ಬಳಸಬೇಕಾಗುತ್ತದೆ ಎಂಬುದರಿಂದ ತಿಳಿಯಬಹುದು. ಕನ್ನಡದಲ್ಲಿ ಸ್ಥಾಯಿ ಎನ್ನಿಸಬಹುದಾದ ಕ್ರಿಯಾಪದಗಳು ಬಹಳ ಅಪರೂಪ. ಇರು ಎಂಬುದೊಂದು ಇಂತಹ ಸ್ಥಾಯಿ ಕ್ರಿಯಾಪದವೆಂದು ಹೇಳಬಹುದು. ಇದಲ್ಲದೆ ಕನ್ನಡದಲ್ಲಿ ಕ್ರಿಯಾಪದವೊಂದನ್ನು 2-3 ಬೇರೆ ಬೇರೆ ವಾಕ್ಯಗಳಲ್ಲಿ ಪ್ರಯೋಗಿಸಿದೆ ಆದರೆ ಆ ಕ್ರಿಯಾಪದವು ನಿರ್ದೇಶಿಸುವ ಘಟನೆ 2-3 ಬಾರಿ ನಡೆದಿದೆ ಎಂಬ ಅರ್ಥ ಬರುವುದಲ್ಲದೆ 1 ಬಾರಿ ನಡೆದ ಘಟನೆಯನ್ನು ಅದು 3 ಬಾರಿ ನಿರ್ದೇಶಿಸುವಂತಹ ಅರ್ಥ ಬರುವುದಿಲ್ಲ. ಉದಾಹರಣೆಗಾಗಿ 39ರಲ್ಲಿ ಬಂದಿರುವ ವಾಕ್ಯಗಳನ್ನು ಗಮನಿಸಬಹುದು. 39. ರಾಜು ಮನೆಗೆ ಓಡಿದ. ಅಲ್ಲಿಂದ ಅರ್ಧ ಗಂಟೆ ಬಿಟ್ಟು ಶಾಲೆಗೆ ಓಡಿದ. 39ರಲ್ಲಿ ಬಂದ ಓಡು ಎಂಬ ಕ್ರಿಯಾಪದದ 2 ಪ್ರಯೋಗಗಳು 2 ಬೇರೆ ಬೇರೆ ಘಟನೆಗಳನ್ನು ನಿರ್ದೇಶಿಸುತ್ತಿವೆ ಎಂಬುದನ್ನು ಗಮನಿಸಬಹುದು. ಇದಕ್ಕೆ ವ್ಯತಿರಿಕ್ತವಾಗಿ ನಾಮಪದಗಳು ಗುರುತಿಸುವ ವ್ಯಕ್ತಿ, ವಸ್ತು ಮೊದಲಾದವುಗಳು ಸ್ಥಾಯಿಗಳಾಗಿದ್ದು ಅವುಗಳಲ್ಲಿ ಒಂದನ್ನೇ ಹಲವಾರು ಬಾರಿ ಬೇರೆ ಬೇರೆ ವಾಕ್ಯಗಳಲ್ಲಿ ಪುನಃ ಪುನಃ ಗುರುತಿಸಿ ಹೇಳಲು ಸಾಧ್ಯವಿದೆ. 40. ರಾಜು ಕಳೆದ ವಾರ ಒಂದು ಮದುವೆಗೆ ಹೋಗಿದ್ದ. ಅಲ್ಲಿ ರಾಜುವಿನ ತಂಗಿಯ ಕಚೇರಿ ಇತ್ತು. 40ರಲ್ಲಿ ಬಂದ ರಾಜು ಎಂಬ ಪದದ 2 ಪ್ರಯೋಗಗಳು ಒಬ್ಬನೇ ವ್ಯಕ್ತಿಯನ್ನು ಗುರುತಿಸುತ್ತವೆ ಎಂಬುದನ್ನು ಗಮನಿಸಬಹುದು. ನಾಮಪದ ಒಂದು ಈ ರೀತಿ ಹಲವಾರು ಬಾರಿ ವಾಕ್ಯಗಳಲ್ಲಿ ಬಂದಾಗ
ಅದು ಒಂದೇ ವ್ಯಕ್ತಿ ಇಲ್ಲವೇ ವಸ್ತುವನ್ನು ಗುರುತಿಸುತ್ತದೆಯೇ ಅಥವಾ ಬೇರೆ ಬೇರೆ ವ್ಯಕ್ತಿ ಇಲ್ಲವೇ ವಸ್ತುಗಳನ್ನು ಗುರುತಿಸುತ್ತಿದೆಯೇ ಎಂಬುದನ್ನು ಸೂಚಿಸುವುದಕ್ಕಾಗಿ ಆ, ಈ ಮೊದಲಾದ ನಿರ್ದೇಶಕ ಪದಗಳ ಇಲ್ಲವೇ ಸರ್ವನಾಮಗಳ ಬಳಕೆಯಾಗುತ್ತದೆ. ಕ್ರಿಯಾಪದಗಳೊಂದಿಗೆ ನೇರವಾಗಿ ಬರಬಲ್ಲ ಸಮಯವನ್ನು ಸೂಚಿಸುವ ಪ್ರತ್ಯಯಗಳು ನಾಮಪದಗಳೊಂದಿಗೆ ಬರಲಾರವು ಎಂಬ ನಿಯಮಕ್ಕೂ ನಾಮಪದ ಮತ್ತು ಕ್ರಿಯಾಪದಗಳ ನಡುವಿರುವ ಈ ವ್ಯತ್ಯಾಸವೇ ಕಾರಣವಿರಬೇಕು.